ಸಂಬಂಧಪಟ್ಟ ಎಲ್ಲ ರೋಡ್ ಪ್ಲಾನ್ ದಿಸ್ ಇಯರ್ ಸರ್ ಎಲ್ಲ ವೆರೈಟಿನೂ ಹೂವು ರಿಲೀಸ್ ಆಗಿದೆ ಸರ್ ಮೊನ್ನೆ ಒಂದು ತಿಂಗಳು ಸಮಸ್ಯೆ ಸೌಳಿ ಜೋಳ ಇದೆ ಯಾವ ರೀತಿ ಕಮ್ಮಿ ಸರ್ ಒಂದು ಸ್ವಲ್ಪ ಎಲ್ಲ ಸಾಲಿನಾಗೂ ಅಂತರ ಬೆಳೆಯಾಗಿ ಚಿಲ್ಲಿ ಅಂತರ ಬೆಳೆಗೆ ಚಿಲ್ಲಿ ಸರ್ ಬೆಳಗಾವಿ ಡಿಸ್ಟ್ರಿಕ್ನಾಗ ಒಂದು 100 ಎಕರೆ ಅಲಂಕರಿಸಿ 400 ಎಕರೆ ರೈತರಿಗೆ ಏನು ಮಾಡಿ ಸರ್ ಅಂದ್ರೆ ನಮ್ಮಲ್ಲಿ ಇದು ಸರ್ ರಬಿ ಸೀಸನ್ ನಮ್ಮಲ್ಲಿ ಇದು ಈ ರೀತಿ ನಾವು ಹಾಕ್ಬೇಕು ಸರ್. ಈಗ ಎಕ್ಸಾಂಪಲ್ 100 ಲ್ಯಾಂಡ್ ಇರ್ತೈತಿ, ಸೌಳು ಜೋಳದಾಗ ಬರ್ತದೆ ಸರ್. ಆಮೇಲೆ ಕಬ್ಬು ಬೀಳ್ತಿರ್ತದೆ ಭಾಳ ಪ್ರದೇಶ ಮಣ್ಣು ಸರ್. ಈ ಸಲ ಕುಡಿ ಆಮೇಲೆ ಸಿಂಗಲ್ ಹೈಬ್ರಿಡ್ ಡೈರೆಕ್ಟ್ ನಾವು ಪ್ಲಾಂಟೇಶನ್ ಮಾಡ್ತೀವಿ ಸರ್. ಯಾವ ರೀತಿ ಕಟ್ ನೀರಾಶಿ ಇದನ್ನು ಈ ರೀತಿ ಇವನ್ನ ಸರ್ ಈ ರೀತಿ ಇಲ್ಲಿ ಮಟ್ಟ ಮಣ್ಣು ಅಂದ್ರೆ ಇದು 4 ಗಂಟೆ ಸೀಡ್ಸ್ 3-4 ಗಂಟೆ ಪರ್ ಎಕರೆ ಈ ರೀತಿ 5 ಫೀಟ್ ವಿದಿನ್ 45 ದಿನ ಆದ್ಮೇಲೆ ಅದೇನು ಮ್ಯಾಗ ಸೇಮ್ ಎಷ್ಟು ಗಣಿಕೆ ಇದೆ? ನಮ್ದು 25-26 ಟ್ರೇದಾಗ ಹೆಂಗ ಸಿಂಗಲ್ ನರ್ಸರಿ ಮಾಡ್ತಾರೆ. ಈ ಮಸೀದಿ ನಿಂತಾವಲ್ಲ, ಮಸೀದಿ ಹಿಂದ್ಗಡೆ
ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಬೈಲೊಂಗಲ್ ತಾಲೂಕು KLE ಸಂಸ್ಥೆಯಿಂದ ನಮ್ಮ ಪ್ರಾರಂಭಗೊಂಡಿದ್ದು 2011 ಅಲ್ಲಿ ನಾವು SNK 13-4-36 ಬೀಜೋತ್ಪಾದನೆ ಮಾಡ್ತಾ ಇದ್ವಿ. ರೈತರಿಗೆ ಯಾರು ಸೀಡ್ಲಿಂಗ್ಸ್ ಬೇಕು ಅವ್ರು ಸೀಡ್ಲಿಂಗ್ಸ್ ಒಯ್ಬೋದು, ಅದ್ರ ಜೊತೆಗೆ ಕಬ್ಬು ಒಯ್ಬೋದು. ಇನ್ನೂ 5 ಎಕರೆ ಕಬ್ಬು ಐತಿ. ಆಮೇಲೆ ಈಗ ಬುಕ್ ಮಾಡ್ರಿ ಅಂದ್ರೆ ಕೊಡ್ಬೇಕಾದ್ರೆ 1 ತಿಂಗಳು ಆಕೈತಿ. ಅದ್ರ ಜೊತೆಗೆ ನಾವು ಇಲ್ಲಿ ಏನ್ ಮಾಡಿವಿ ಅಂದ್ರೆ ಎಲ್ಲ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಇರ್ತಕ್ಕಂಥ ಎಲ್ಲ ಸ್ಮಾಲ್ ಟ್ರೇ ಒಳಗೆ ಪ್ರಾತ್ಯಕ್ಷಿಕೆ ಮಾಡಿವಿ. ಅಂದ್ರೆ ಸವಳು ಜವಳು ಭೂಮಿ ಯಾವ ರೀತಿ ಕಾಣ್ತೈತಿ ಅದನ್ನೊಂದು ಡೆಮಾನ್ಸ್ಟ್ರೇಷನ್. ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ ರೌದಿ ತಂದು ಕಬ್ಬಿನೊಳಗೆ ಕಬ್ಬಿನ ಕಟಾವ್ ಆದ ಕೂಡಲೇ ಕಬ್ಬಿನ ರೌದಿ ಸುಡುವಂಗಿಲ್ಲ. ಆಮೇಲೆ ಎಲ್ಲಾ ಸಾಲಿನೊಳಗೂ ರೌದಿ ಬಿಡೋದು. ಆಮೇಲೆ ಕಬ್ಬಿನಾಗ ಎಲ್ಲಾ ರೈತರು ಹನಿ ನೀರಾವರಿ ಮಾಡ್ಕೋಬೇಕು. ಆಮೇಲೆ ಅಂತರ ಬೆಳೆಯಾಗಿ ಮೆಣಸಿನಕಾಯಿ, ಡೋನ್ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ, ಆಮೇಲೆ ಅಂತರ ಬೆಳೆಯಾಗಿ ಚಿಲ್ಲಿ. ಆಮೇಲೆ ಕಬ್ಬು ನಾವ್ ಏನ್ ನಾಟಿ ಮಾಡಿರ್ತೀವಲ್ಲ ಹೊಲ ಜಮೀನಲ್ಲಿ ಯಾವ ರೀತಿ ಮೊಳಕೆದಿಂದ ಹಿಡ್ಕೊಂಡು 25 ದಿವಸವರೆಗೆ ಯಾವ ರೀತಿ ಕಾಣ್ತೈತಿ ಅನ್ನೋ ಕಾನ್ಸೆಪ್ಟ್. ಆಮೇಲೆ ರಿಂಗ್ ಪಿಟ್ ಮೆಥಡ್, ಈಗ ಹೆಂಗೈತದ ಭೂಮಿ ಸಮನಾಗಿರೋದಿಲ್ಲ ಅಂತ ಒಂದು ನೆಲದಲ್ಲಿ ರಿಂಗ್ ಪಿಟ್ ಮೆಥಡ್ ಕೂಡ ತಾವು ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನಂದ್ರೆ ಕಬ್ಬು ಕೆಲ ರೈತರೆಲ್ಲ ನಾಟಿ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಕಬ್ಬನ್ನ ನಾಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಲ್ಮೋಸ್ಟ್ 1 ಎಕರೆಗೆ 2 ಟನ್ ಕಬ್ಬು ಬೀಜ ಉಪಯೋಗಿಸ್ತಾರೆ. ಈ ರೀತಿ ಅವರು 1 ಕಣ್ಣಿನ ಬೀಜ ಮಾಡ್ಕೊಂಡ್ರ ಅಂದ್ರೆ 4 ಕ್ವಿಂಟಲ್ದಲ್ಲಿ 1 ಎಕರೆಗೆ ನಾವು ಅವರು ಪ್ಲಾಂಟೇಶನ್ ಮಾಡ್ಕೋಬಹುದು. ಇದು 2 ಕಣ್ಣಿನ ಗಣಿಕೆ ಯಾವ ರೀತಿ ಕಾಣ್ತದೆ ಅಂತೇಳಿ ಅದು. ಆಮೇಲೆ ಇದು 13-4-36 ಕಬ್ಬು ಪೂರ್ತಿ ಒಂದು ಕಬ್ಬು ಐತಿ. ಇದು 3-3.5 ಕಿಲೋ ತೂಕ ಐತಿ ಅದ್ರ ಜೊತೆಗೆ. ಆಮೇಲೆ ನಾವು ಟ್ರೇ ಒಳಗೆ ಸಸಿ ಮಾಡ್ಕೋಬೇಕಾರೆ ಈ ರೀತಿ 1 ಕಣ್ಣಿನ ಗಣಿಕೆ ಮಾಡ್ಕೋಬೇಕು. ಆಮೇಲೆ ಏನ್ ರೌದಿ ಕಳಿಲಿಕ್ಕೆ ಅಂತೇಳಿ ನಾವು ಏನ್ ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ರಿ. ಈ ರೌದಿ ಕಳಿಲಿಕ್ಕೆ ಬಯೋಡಿಕಂಪೋಸರ್ನ ಇದು ಉಪಯೋಗಿಸಬಹುದು. ರೌದಿ ಮೇಲೆನೆ ಸಗಣಿ ರಾಡಿ ಒಳಗೆ ಮಿಕ್ಸ್ ಮಾಡಿ ಹಾಕೋದು. ಆಮೇಲೆ ಕಬ್ಬಿನ ಬೆಳೆ ಒಳಗ ಗೊನ್ನೆ ಒಳಗೆ ಸಮಸ್ಯೆ ಭಾಳ ಐತಿ. ಅದಕ್ಕೆ ನಾವು ಮೆಟಾರೈಜಿಮ್ ಅಂತೇಳಿ ಕೊಡ್ತಾ ಇದ್ವಿ. 5 ಲೀಟರ್ ಕ್ಯಾನ್ ಐತಿ, 1 ಲೀಟರ್ ಕ್ಯಾನ್ ಐತಿ. ಆಮೇಲೆ ಅದ್ರ ಜೊತೆಗೆ ಈ ಕಬ್ಬಿನ ಇದ್ರೊಳಗ ಬೆಳೆ ಒಳಗ ಮರಿ ಸಂಖ್ಯೆ ಜಾಸ್ತಿ ಬರ್ಬೇಕು. ಅದಕ್ಕೆ ಶುಗರ್ ಕಿನ್ ಬಯೋ ಸ್ಪೆಷಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಮೇಲೆ ರೌದಿ ಕಳಿಲಿಕ್ಕೆ ಇನ್ನೊಂದು ಟ್ರೈಕೋಡ್ರಮ್ ಅಂತೇಳಿ ಇದು ಈ ರೀತಿ ನಿಮ್ಗೆ ಕೊಡೈತಿ. ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಭೇಟಿ ನೀಡಿ ಎಲ್ಲಾ ಬಗ್ಗೆ ಅರಿವು ಮೂಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಬೋದು. ಹೌದ್ರಿ, ಹೌದೌದು. ಒಂದು ಏನಂತಂದ್ರೆ ರೈತರು ನಾಟಿ ಮಾಡೋ ಪದ್ಧತಿ ನಮ್ಮಲ್ಲಿ ಬಹಳ ತಪ್ಪೈತಿ. ಜೂನ್ನಿಂದ ನಾಟಿ ಕಾಲ ಪ್ರಾರಂಭ ಆಗ್ಬೇಕು ಅಥವಾ ಜುಲೈದಿಂದ ಪ್ರಾರಂಭ ಆಗ್ಬೇಕು. ಅಕ್ಟೋಬರ್ 30 ನಾಟಿ ಕಾಲ ಮುಗಿಬೇಕು. ನಮ್ಮ ಭಾಗದೊಳಗೆ ಮಾಡಿದ್ರೆ ಏನಾಕೈತಿ 14-16 ತಿಂಗಳು ಬೆಳೆದ್ರೆ ಅದು ಯಾವುದೇ ತಳಿ ಇರಲಿ ಮಿನಿಮಮ್ 70-80 ಬೆಳಿತೈತಿ. ಈಗ ಏನ್ ಮಾಡ್ತಾರಂದ್ರೆ ಈಗ ನೋಡ್ರಿ ನವೆಂಬರ್, ಡಿಸೆಂಬರ್, ಜನವರಿ ಕಬ್ಬ ಹಚ್ತಾರ, ನವೆಂಬರ್ ಕಬ್ಬ ಕಟಾವ್ ಮಾಡ್ತಾರ. ಅದ್ ಬದಲು ಬಂದ್ ಆಗ್ಬೇಕು. ಮಿನಿಮಮ್ 12-14 ತಿಂಗಳು ಕಬ್ಬ ಬೆಳೆಸ್ಬೇಕು. ಬೆಳೆದ್ರೆ 70-80 ಆರಾಮಾಗಿ ಬೆಳೆದೈತಿ. ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಕಬ್ಬ ತೆಗೆದು ಕಬ್ಬ ನಾಟಿ ಮಾಡು. ಕಬ್ಬ ತೆಗೆದ ಮೇಲೆ ಸೆಣಬರ ಬೆಳ್ಕೋಬೇಕು, ಟೆಂಚೆ ಬೆಳಿಬೇಕು, ತಿಪ್ಪಿ ಗೊಬ್ಬರ ಹಾಕೋಬೇಕು, ಎಳೆರುಳ ಗೊಬ್ಬರ ಹಾಕ್ಬೇಕು. ಯಾರು ಮಣ್ಣಿನ ಬಗ್ಗೆ ವಿಚಾರ ಮಾಡದ ಬರೀ ಕಬ್ಬ ತೆಗೆದು ಕಬ್ಬ ಹಾಕೋದು, ಕಬ್ಬ ತೆಗೆದು ಯಾವ್ದು 30-40 ಹಂಗೆ ಹೋಗುತ್ತೆ. ಕಬ್ಬು ತೆಗೆದ ಕೂಡಲೇ ರೌದಿಗೆ ಬೆಂಕಿ ಹಚ್ಚಿಬಿಡ್ತಾರ. ಬೆಂಕಿ ಹಚ್ಬೇಕು ಅಥವಾ ಹೆಂಗ? 1 ಎಕರೆ ಒಳಗ ರೌದಿ ಬೆಂಕಿ ಹಚ್ಚಿರತ್ತಂದ್ರ ನಮ್ಮ ವೈಜ್ಞಾನಿಕ ಮಾಹಿತಿ ಪ್ರಕಾರ 8,000 ರೂಪಾಯಿದ ಒಂದು ಏನು ನಮಗೆ ಬೆನಿಫಿಟ್ ಇರುತ್ತೆ ಅದು ಲಾಸ್ ಆಕೈತಿ. ಉದಾಹರಣೆ ಆದ್ರೂ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಜಾಸ್ತಿ ಪ್ರಮಾಣ ಪೊಟ್ಯಾಶ್ ಇರುತ್ತೆ, ಅದನ್ನೆಲ್ಲ ಬೆಂಕಿ ಹಚ್ಚಿರ. ದಯವಿಟ್ಟು ಏನ್ ಮಾಡ್ಬೇಕಂದ್ರೆ 1 ಸಾಲ ಬಿಟ್ಟು 1 ಸಾಲ ರೌದಿ ತುಂಬಬೇಕು. ಅಥವಾ ಎಲ್ಲಾ ಕಡೆನೂ ರೌದಿ ಪುಡಿ ಮಾಡ್ಬೇಕು. ಪುಡಿ ಮಾಡಿ ತಕ್ಷಣ 1 ಬ್ಯಾಗ್ ಜಿಪ್ಸಮ್, 1 ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಬ್ಯಾಗ್ ಯೂರಿಯಾ ಹಾಕಿ ತೆಳಗ ನೀರ್ ಹಾಸ್ಬೇಕು. 15 ದಿನ ಆದ್ಮೇಲೆ ಈಗ ನಮ್ಮಲ್ಲಿ ಏನ್ ಸಿಗೈತೆ ಅಂದ್ರೆ ಶುಗರ್ ಕೇನ್ ಬಯೋಡಿಕಂಪೋಸರ್ ಸಿಗುತ್ತೆ. ಇದನ್ನ ತಿಪ್ಪಿ ಗೊಬ್ಬರ 10-15 ದಿನ ಮಿಕ್ಸ್ ಮಾಡಿ ರೌದಿ ಮೇಲೆ ಹೋಗೋದು ನೀರ್ ಹಾಸೋದು. ಅಥವಾ ನೇರವಾಗಿ ಅಂತಂದ್ರೆ ಸಗಣಿ ರೆಡಿ ಮಾಡೋದು, ಬಕೆಟ್ ಒಳಗೆ ಕಲಸೋದು, ಅದ್ರ ಮೇಲೆ ಚಿಮ್ಸ್ಕೊಂತ ಹೋದ್ರೆ ನೀರ್ ಹಾಯಿಸಿರತ್ತಂದ್ರೆ 3 ತಿಂಗಳೊಳಗೆ ಇರ್ತಕ್ಕಂಥ ರೌದಿ ಎಲ್ಲ ಕಳಿತೈತಿ. ನಾವು ಬೇರೆ ಏನು ಈ ಹೊರಗಡೆ ತಂದು ಸಾರಜನಕ, ರಂಜಕ ಏನು ಪೊಟ್ಯಾಶ್ ಹಾಕ್ತಿವಲ್ಲ, ಒಂದೊಂದು ಬ್ಯಾಗ್ ಕಡಿಮೆ ಆದ್ರೂ ನಾವ್ ಇದನ್ನ ಹಾಕಿರ ಅದಕ್ಕೆ ಅದ್ರ ಈಕ್ವಲ್ ಆಗಿ ನಮ್ಗೆ ತಯಾರಾಕೈತಿ. ರೌದಿ ಬೇಗ ಕೊಳೆಯೋ ಅವಶ್ಯಕತೆ ಇಲ್ಲ. ಅದು ಸಾವಕಾಶವಾಗಿ ಕಳಿಬೇಕು. 1 ತಿಂಗಳು ಹಿಡ್ಕೊಂಡು 5-6 ತಿಂಗಳೊಳಗೆ ಕಳಿಬೇಕು. ಅಂದ್ರೆ ನಿರಂತರವಾಗಿ ಕಬ್ಬಿಗೆ ಬೇಕಂತ ಎಲ್ಲಾ ಪೋಷಕಾಂಶಗಳು ಸಿಗ್ತಾ ಇರಬೇಕು. ಅದನ್ನ ಎದಕ್ ಬೇಕಾಗಿ ಕಳಿಸ್ಬೇಕು ಬೇಡ, ಅವಶ್ಯಕತೆ ಇಲ್ಲ. ಕನಿಷ್ಠ 3-4 ತಿಂಗಳು ಇದ್ರೆ ಸಾಕು. ಯಾವುದು ಅದು ಒಂದು ಕಬ್ಬು 3-3 13-4-36 ಒಂದು ಕಬ್ಬು 3-3.5 kg ತೂಕ ಬರ್ತಾ ಇದೆ. ಆಮೇಲೆ ಹಚ್ಚ ಕಬ್ಬಕ್ಕಿಂತ ಕುಳೆ ಕಬ್ಬಿಂದ ತೂಕ ಜಾಸ್ತಿ ಬರ್ತಾ ಇದೆ. ಹೈಟ್ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 200 ಫುಟ್ 150. ಡಾಕ್ಟರ್ ಮಂಜುನಾಥ್ ಚೌರಡಿ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ. ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಬೈಲೊಂಗಲ್ ತಾಲೂಕು KLE ಸಂಸ್ಥೆಯಿಂದ ನಮ್ಮ ಪ್ರಾರಂಭಗೊಂಡಿದ್ದು 2011
ಅಲ್ಲಿ ನಾವು SNK 13-4-36 ಬೀಜೋತ್ಪಾದನೆ ಮಾಡ್ತಾ ಇದ್ವಿ. ರೈತರಿಗೆ ಯಾರು ಸೀಡ್ಲಿಂಗ್ಸ್ ಬೇಕು ಅವ್ರು ಸೀಡ್ಲಿಂಗ್ಸ್ ಒಯ್ಬೋದು, ಅದ್ರ ಜೊತೆಗೆ ಕಬ್ಬು ಒಯ್ಬೋದು. ಇನ್ನೂ 5 ಎಕರೆ ಕಬ್ಬು ಐತಿ. ಆಮೇಲೆ ಈಗ ಬುಕ್ ಮಾಡ್ರಿ ಅಂದ್ರೆ ಕೊಡ್ಬೇಕಾದ್ರೆ 1 ತಿಂಗಳು ಆಕೈತಿ. ಅದ್ರ ಜೊತೆಗೆ ನಾವು ಇಲ್ಲಿ ಏನ್ ಮಾಡಿವಿ ಅಂದ್ರೆ ಎಲ್ಲಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಮಾಲ್ ಟ್ರೇ ಒಳಗೆ ಪ್ರಾತ್ಯಕ್ಷಿಕೆ ಮಾಡಿವಿ. ಅಂದ್ರೆ ಸೌಳು ಜೋಳು ಭೂಮಿ ಯಾವ ರೀತಿ ಕಾಣ್ತೈತಿ ಅದನ್ನೊಂದು ಡೆಮಾನ್ಸ್ಟ್ರೇಷನ್. ಒಂದ್ ಸಾಲ್ ಬಿಟ್ಟು ಒಂದ್ ಸಾಲ್ ರೌದಿ ಒಂದು ಕಬ್ಬಿನ ಒಳಗೆ ಕಬ್ಬಿನ ಕಟಾವ್ ಆದ ಕೂಡಲೇ ಕಬ್ಬಿನ ರೌದಿ ಸುಡುವಂಗಿಲ್ಲ. ಆಮೇಲೆ ಎಲ್ಲಾ ಸಾಲಿನೊಳಗೂ ರೌದಿ ಬಿಡೋದು. ಆಮೇಲೆ ಕಬ್ಬಿನಾಗ ಎಲ್ಲಾ ರೈತರು ಹನಿ ನೀರಾವರಿ ಮಾಡ್ಕೋಬೇಕು. ಆಮೇಲೆ ಅಂತರ ಬೆಳೆಯಾಗಿ ಮೆಣಸಿನಕಾಯಿ, ಡೋನ್ ಮೆಣಸಿನಕಾಯಿ ಅಂತ ಹೇಳ್ತೀವಲ್ಲ, ಆಮೇಲೆ ಅಂತರ ಬೆಳೆಯಾಗಿ ಚಿಲ್ಲಿ. ಆಮೇಲೆ ಕಬ್ಬು ನಾವ್ ಏನ್ ನಾಟಿ ಮಾಡಿರ್ತೀವಲ್ಲ ಹೊಲ ಜಮೀನಲ್ಲಿ ಯಾವ ರೀತಿ ಮೊಳಕೆದಿಂದ ಹಿಡ್ಕೊಂಡು 25 ದಿವಸವರೆಗೆ ಯಾವ ರೀತಿ ಕಾಣ್ತೈತಿ ಅನ್ನೋದು ಕಾನ್ಸೆಪ್ಟ್. ಆಮೇಲೆ ರಿಂಗ್ ಪಿಟ್ ಮೆಥಡ್, ಈಗ ಹೆಂಗೈತದ ಭೂಮಿ ಸಮನಾಗಿರೋದಿಲ್ಲ ಅಂತ ಒಂದು ನೆಲದಲ್ಲಿ ರಿಂಗ್ ಪಿಟ್ ಮೆಥಡ್ ಕೂಡ ತಾವು ಮಾಡ್ಕೋಬಹುದು. ಆಮೇಲೆ ಇನ್ನೊಂದ್ ಏನಂದ್ರೆ ಕಬ್ಬು ಕೆಲ ರೈತರೆಲ್ಲ ನಾಟಿ ಮಾಡ್ತಾ ಇರ್ತಾರೆ. ಡೈರೆಕ್ಟ್ ಕಬ್ಬನ್ನ ನಾಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಆಲ್ಮೋಸ್ಟ್ 1 ಎಕರೆಗೆ 2 ಟನ್ ಕಬ್ಬು ಬೀಜ ಉಪಯೋಗಿಸ್ತಾರೆ. ಈ ರೀತಿ ಅವರು 1 ಕಣ್ಣಿನ ಬೀಜ ಮಾಡ್ಕೋದ್ರ ಅಂದ್ರೆ 4 ಕ್ವಿಂಟಲ್ದಲ್ಲಿ 1 ಎಕರೆಗೆ ನಾವು ಅವರು ಪ್ಲಾಂಟೇಶನ್ ಮಾಡ್ಕೋಬಹುದು. ಇದು 2 ಕಣ್ಣಿನ ಗಣಿಕೆ ಯಾವ ರೀತಿ ಕಾಣ್ತದೆ ಅಂತೇಳಿ ಅದು. ಆಮೇಲೆ ಇದು 13-4-36 ಕಬ್ಬು ಪೂರ್ತಿ ಒಂದು ಕಬ್ಬು ಐತಿ. ಇದು 3-3.5 ಕಿಲೋ ತೂಕ ಐತಿ ಅದ್ರ ಜೊತೆಗೆ. ಆಮೇಲೆ ನಾವು ಟ್ರೇ ಒಳಗೆ ಸಸಿ ಮಾಡ್ಕೋಬೇಕಾರೆ ಈ ರೀತಿ 1 ಕಣ್ಣಿನ ಗಣಿಕೆ ಮಾಡ್ಕೋಬೇಕು. ಆಮೇಲೆ ಏನ್ ರೌದಿ ಕಳಿಲಿಕ್ಕೆ ಅಂತೇಳಿ ನಾವು ಏನ್ ಹೇಳ್ತಾ ಇದ್ದೀವಿ ಇಲ್ಲಿ ನೋಡ್ರಿ. ಈ ರೌದಿ ಕಳಿಲಿಕ್ಕೆ ಬಯೋಡಿಕಂಪೋಸರ್ನ ಇದು ಉಪಯೋಗಿಸಬಹುದು. ರೌದಿ ಮೇಲೆನೆ ಸಗಣಿ ರಾಡಿ ಒಳಗೆ ಮಿಕ್ಸ್ ಮಾಡಿ ಹಾಕೋದು. ಆಮೇಲೆ ಕಬ್ಬಿನ ಬೆಳೆ ಒಳಗ ಗೊನ್ನೆ ಒಳಗೆ ಸಮಸ್ಯೆ ಭಾಳ ಐತಿ. ಅದಕ್ಕೆ ನಾವು ಮೆಟಾರೈಜಿಮ್ ಅಂತೇಳಿ ಕೊಡ್ತಾ ಇದ್ವಿ. 5 ಲೀಟರ್ ಕ್ಯಾನ್ ಐತಿ, 1 ಲೀಟರ್ ಕ್ಯಾನ್ ಐತಿ. ಆಮೇಲೆ ಅದ್ರ ಜೊತೆಗೆ ಈ ಕಬ್ಬಿನ ಇದ್ರೊಳಗ ಬೆಳೆ ಒಳಗ ಮರಿ ಸಂಖ್ಯೆ ಜಾಸ್ತಿ ಬರ್ಬೇಕು. ಅದಕ್ಕೆ ಶುಗರ್ ಕಿನ್ ಬಯೋ ಸ್ಪೆಷಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಮೇಲೆ ರೌದಿ ಕಳಿಲಿಕ್ಕೆ ಇನ್ನೊಂದು ಟ್ರೈಕೋಡ್ರಮ್ ಅಂತೇಳಿ ಇದು ಈ ರೀತಿ ನಿಮ್ಗೆ ಕೊಡೈತಿ. ಅದಕ್ಕೆ ದಯವಿಟ್ಟು ಎಲ್ಲಾ ರೈತ ಬಾಂಧವರು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಬ್ಬ ಭೇಟಿ ನೀಡಿ ಎಲ್ಲಾ ಬಗ್ಗೆ ಅರಿವು ಮೂಡಿಸಬೇಕಂತ ತಮ್ಮಲ್ಲಿ ವಿನಂತಿಸ್ಬೇಕು. ಹೌದ್ರಿ, ಹೌದೌದು. ಒಂದು ಏನಂತಂದ್ರೆ ರೈತರು ನಾಟಿ ಮಾಡೋ ಪದ್ಧತಿ ನಮ್ಮಲ್ಲಿ ಬಹಳ ತಪ್ಪೈತಿ. ಜೂನ್ ನಿಂದ ನಾಟಿ ಕಾಲ ಪ್ರಾರಂಭ ಆಗ್ಬೇಕು ಅಥವಾ ಜುಲೈಯಿಂದ ಪ್ರಾರಂಭ ಆಗ್ಬೇಕು. ಅಕ್ಟೋಬರ್ 30 ನಾಟಿ ಕಾಲ ಮುಗಿಬೇಕು. ನಮ್ಮ ಭಾಗದೊಳಗೆ ಮಾಡಿದ್ರೆ ಏನಾಕೈತಿ 14-16 ತಿಂಗಳು ಬೆಳೆದ್ರೆ ಅದು ಯಾವುದೇ ತಳಿ ಇರಲಿ ಮಿನಿಮಮ್ 70-80 ಬೆಳಿತೈತಿ. ಈಗ ಏನ್ ಮಾಡ್ತಾರ ಅಂದ್ರೆ ಈಗ ನೋಡ್ರಿ ನವೆಂಬರ್, ಡಿಸೆಂಬರ್, ಜನವರಿ ಕಬ್ಬ ಹಚ್ತಾರ, ನವೆಂಬರ್ ಕಬ್ಬ ಕಟಾವ್ ಮಾಡ್ತಾರ. ಅದ್ ಬದಲು ಬಂದ್ ಆಗ್ಬೇಕು. ಮಿನಿಮಮ್ 12-14 ತಿಂಗಳು ಕಬ್ಬ ಬೆಳೆಸ್ಬೇಕು. ಬೆಳೆದ್ರೆ 70-80 ಆರಾಮಾಗಿ ಬೆಳೆದೈತಿ. ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಕಬ್ಬ ತೆಗೆದು ಕಬ್ಬ ನಾಟಿ ಮಾಡು. ಕಬ್ಬ ತೆಗೆದ ಮೇಲೆ ಸೆಣಬರ ಬೆಳ್ಕೋಬೇಕು, ಟೆಂಚೆ ಬೆಳಬೇಕು, ತಿಪ್ಪಿ ಗೊಬ್ಬರ ಹಾಕೋಬೇಕು, ಎಳೆರುಳ ಗೊಬ್ಬರ ಹಾಕೋಬೇಕು. ಯಾರು ಮಣ್ಣಿನ ಬಗ್ಗೆ ವಿಚಾರ ಮಾಡದ ಬರೀ ಕಬ್ಬ ತೆಗೆದು ಕಬ್ಬ ಹಾಕೋದು, ಕಬ್ಬ ತೆಗೆದು ಯಾವ್ದು 30-40 ಹಂಗೆ ಹೋಗುತ್ತೆ. ಈಗ ಕಬ್ಬು ತೆಗೆದ ಕೂಡಲೇ ರೌದಿಗೆ ಬೆಂಕಿ ಹಚ್ಚಿಬಿಡ್ತಾರ. ರೌದಿಗೆ ಬೆಂಕಿ ಹಚ್ಬೇಕು ಅಥವಾ ಹೆಂಗ ಯಾವ ಪದ್ಧತಿ? 1 ಎಕರೆ ಒಳಗ ರೌದಿ ಬೆಂಕಿ ಹಚ್ಚಿರತ್ತಂದ್ರ ನಮ್ಮ ವೈಜ್ಞಾನಿಕ ಮಾಹಿತಿ ಪ್ರಕಾರ 8,000 ರೂಪಾಯಿದ ಒಂದು ಏನು ನಮಗೆ ಬೆನಿಫಿಟ್ ಇರ್ತದೆ ಅದು ಲಾಸ್ ಆಕೈತಿ. ಉದಾಹರಣೆ ಆದ್ರೂ ನೈಟ್ರೋಜನ್ ಇರ್ತೈತಿ, ಫಾಸ್ಫರಸ್ ಇರ್ತೈತಿ, ಜಾಸ್ತಿ ಪ್ರಮಾಣ ಪೊಟ್ಯಾಶ್ ಇರುತ್ತೆ, ಅದನ್ನೆಲ್ಲ ಬೆಂಕಿ ಹಚ್ಚಿರ. ದಯವಿಟ್ಟು ಏನ್ ಮಾಡ್ಬೇಕಂದ್ರೆ 1 ಸಾಲ ಬಿಟ್ಟು 1 ಸಾಲ ರೌದಿ ತುಂಬಬೇಕು. ಅಥವಾ ಎಲ್ಲಾ ಕಡೆನೂ ರೌದಿ ಪುಡಿ ಮಾಡ್ಬೇಕು. ಪುಡಿ ಮಾಡಿ ತಕ್ಷಣ 1 ಬ್ಯಾಗ್ ಜಿಪ್ಸಮ್, 1 ಬ್ಯಾಗ್ ಸಿಂಗಲ್ ಸೂಪರ್ ಫಾಸ್ಫೇಟ್, 1 ಬ್ಯಾಗ್ ಯೂರಿಯಾ ಹಾಕಿ ತೆಳಗ ನೀರ್ ಹಾಸ್ಬೇಕು. 15 ದಿನ ಆದ್ಮೇಲೆ ಈಗ ನಮ್ಮಲ್ಲಿ ಏನ್ ಸಿಗೈತೆ ಅಂದ್ರೆ ಶುಗರ್ ಕೇನ್ ಬಯೋಡಿಕಂಪೋಸರ್ ಸಿಗೈತಿ. ಇದನ್ನ ತಿಪ್ಪಿ ಗೊಬ್ಬರ 10-15 ದಿನ ಮಿಕ್ಸ್ ಮಾಡಿ ರೌದಿ ಮೇಲೆ ಹೋಗೋದು ನೀರ್ ಹಾಸೋದು. ಅಥವಾ ನೇರವಾಗಿ ಅಂತಂದ್ರೆ ಸಗಣಿ ರೆಡಿ ಮಾಡೋದು, ಬಕೆಟ್ ಒಳಗೆ ಕಲಸೋದು, ಅದ್ರ ಮೇಲೆ ಚಿಮ್ಸ್ಕೊಂತ ಹೋದ್ರೆ ನೀರ್ ಹಾಯಿಸಿರತ್ತಂದ್ರೆ 3 ತಿಂಗಳೊಳಗೆ ಇರ್ತಕ್ಕಂಥ ರೌದಿ ಎಲ್ಲ ಕಳಿದೈತಿ. ನಾವು ಬೇರೆ ಏನು ಈ ಹೊರಗಡೆ ತಂದು ಸಾರಜನಕ, ರಂಜಕ ಏನು ಪೊಟ್ಯಾಶ್ ಹಾಕ್ತಿವಲ್ಲ, ಒಂದೊಂದು ಬ್ಯಾಗ್ ಕಡಿಮೆ ಆದ್ರೂ ನಾವ್ ಇದನ್ನ ಹಾಕಿರ ಅದಕ್ಕೆ ಅದ್ರ ಈಕ್ವಲ್ ಆಗಿ ನಮ್ಗೆ ತಯಾರಾಕೈತಿ. ರೌದಿ ಬೇಗ ಕೊಳೆಯೋ ಅವಶ್ಯಕತೆ ಇಲ್ಲ. ಅದು ಸಾವಕಾಶವಾಗಿ ಕಳಿಬೇಕು. 1 ತಿಂಗಳು ಹಿಡ್ಕೊಂಡು 5-6 ತಿಂಗಳೊಳಗೆ ಕಳಿಬೇಕು. ಅಂದ್ರೆ ನಿರಂತರವಾಗಿ ಕಬ್ಬಿಗೆ ಬೇಕಂತ ಎಲ್ಲಾ ಪೋಷಕಾಂಶಗಳು ಸಿಗ್ತಾ ಇರಬೇಕು. ಅದನ್ನ ಎದಕ್ ಬೇಕಾಗಿ ಕಳಿಸ್ಬೇಕು ಬೇಡ, ಅವಶ್ಯಕತೆ ಇಲ್ಲ. ಕನಿಷ್ಠ 3-4 ತಿಂಗಳು ಇದ್ರೆ ಸಾಕು. ಯಾವುದು ಅದು ಒಂದು ಕಬ್ಬು 3-3 13-4-36 ಒಂದು ಕಬ್ಬು 3-3.5 kg ತೂಕ ಬರ್ತಾ ಇದೆ. ಆಮೇಲೆ ಹಚ್ಚ ಕಬ್ಬಕ್ಕಿಂತ ಕುಳೆ ಕಬ್ಬಿಂದ ತೂಕ ಜಾಸ್ತಿ ಬರ್ತಾ ಇದೆ. ಹೈಟ್ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 200 ಫುಟ್ 150. ಡಾಕ್ಟರ್ ಮಂಜುನಾಥ್ ಚೌರಡ್ ಅಂತೀರಿ, ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ.